ಹೇ ಹಾಯ್ ಹಲೋ ಫ್ರೆಂಡ್ಸ್ ನಮಸ್ತೆ. ದೊಡ್ಡ ಬಡಿ ಚಿಕ್ಕ ಬಡಿ ಲಾಂಗ್ ಬಡಿ ಶಾರ್ಟ್ ಬಡಿ ಒಟ್ಟಾರೆ ಎವ್ರಿಬಡಿ, ದಿಸ್ ಇಸ್ ಸಂಪ್ರೀತಾ ಅಂಡ್ ವೆಲ್ಕಮ್ ಟು ಮೈ ಚಾನಲ್ ಸ್ಯಾಮ್ ಅಶು ವ್ಲಾಗ್. ಇವತ್ತಿನ ವ್ಲಾಗ್ ವಿಶೇಷ ಏನು ಅಂದರೆ ಮತ್ತೆ ಕುಕ್ಕಿಂಗ್ ವ್ಲಾಗ್. ಇವತ್ತು ಹೋದ ಸಲ ನಾನು ಸ್ವೀಟ್ ಪೊಂಗಲ್ ಮಾಡಿದ್ದೆ. ಈ ಸಲ ಇವತ್ತು ಖಾರ ಮಾಡೋಣ ಅಂತ ಹೇಳ್ಬಿಟ್ಟು ಕುಕ್ಕರ್ ಉಪ್ಮಾ ಅಂತ ಹೇಳ್ಬಿಟ್ಟು ಎಲ್ರಿಗೂ ಗೊತ್ತಿರ್ಬೋದು. ಕುಕ್ಕರ್ ಉಪ್ಮಾ ಅಂತ ನೋಡ್ತಾ ಇದ್ದೀರಾ? ಹೌದು, ಎಲ್ರು ಕಾಮನ್ ಆಗಿ ನಾರ್ಮಲ್ ಅಲ್ಲಿ ಕಡಾಯಲ್ಲಿ ಮಾಡ್ಕೊತೀರಾ ಉಪ್ಮಾ. ಇದು ಬಂದು ಡಿಫ್ರೆಂಟ್ ಆಗಿ ಕುಕ್ಕರ್ ಉಪ್ಮಾ ಅಂತ ಹೇಳ್ಬಿಟ್ಟು ಸ್ವಲ್ಪ ಡಿಫ್ರೆಂಟ್ ಆಗಿ ಮಸಾಲ ಉಪ್ಮಾ ಮಾಡೋಣ ಅಂತ ಹೇಳ್ಬಿಟ್ಟು. ಸೊ ಬನ್ನಿ, ಇದಕ್ಕೆ ಏನೇನು ಇಂಗ್ರೀಡಿಯೆಂಟ್ಸ್ ಬೇಕು ಅಂತೆಲ್ಲ ನೋಡೋಣ. ಸೊ ಬೇಸಿಕಲಿ ಉಪ್ಮಾ ಅಂದರೆ ಎಲ್ರಿಗೂ ಯಪ್ಪ ಬೇಡ ಅಂತ ಅನ್ಸುತ್ತೆ, ಬಟ್ ನನಗೆ ಮಾತ್ರ ಉಪ್ಮಾ ಅಂದರೆ ತುಂಬ ಇಷ್ಟ. ಈ ಥರ ಉಪ್ಮಾ ಮಾಡಿದ್ಮೇಲೆ ನಮ್ಮ ಮನೇಲಿ ನಮ್ಮ ಹಸ್ಬೆಂಡ್ ಕೂಡ ತುಂಬ ಇಷ್ಟಪಡ್ತಾರೆ. ಇವಾಗ ನಾರ್ಮಲ್ ಉಪ್ಮಾ ಬೇಡ ಅಂತಾರೆ, ಇದನ್ನೇ ಮಾಡು ಅಂತಾರೆ. ಸೊ ಮಕ್ಕಳು ಸಹ ತುಂಬ ಇಷ್ಟಪಟ್ಟು ತಿಂತಾರೆ. ಉಪ್ಮಾ ತಿಂದಿಲ್ಲದೆ ಇರೋರು ಕೂಡ ಇದನ್ನು ತಿಂತಾರೆ, ಅಷ್ಟು ಚೆನ್ನಾಗಿರುತ್ತೆ. ಸೊ ಇದ್ರ ಪ್ರೋಸೆಸ್ಸು, ಇದ್ರ ಇಂಗ್ರೀಡಿಯೆಂಟ್ಸು ಏನೇನು ಬೇಕು ಅಂತ ನೋಡೋಣ ಬನ್ನಿ. ಉಪ್ಮಾ ಅಂದರೆ ಮೇನ್ ಇಂಗ್ರೀಡಿಯೆಂಟ್ಸ್ ಬಂದು ಉಪ್ಪಿಟ್ಟು ರವೆ. ಇದು ಬಂದ್ಬಿಟ್ಟು ಬನ್ಸಿ ರವೆ 1 ಗ್ಲಾಸ್ ತೊಗೊಂಡಿದ್ದೀನಿ. ಮತ್ತು ಇದಕ್ಕೆ ತರಕಾರಿ ಮೇನ್ ಈರುಳ್ಳಿ, ಬೀನ್ಸ್, ಕ್ಯಾರೆಟ್, ಬದನೆಕಾಯಿ. ಯಾರೂ ಬದನೆಕಾಯಿ ಹಾಕಿರಲ್ಲ ಅಂದ್ಕೊತೀನಿ. ಸೊ ಇದು ನಮ್ಮ ಕಡೆ ನಾವು ಹಾಕ್ತೀವಿ ಬದನೆಕಾಯಿ, ಟೇಸ್ಟ್ ಕೂಡ ತುಂಬ ಚೆನ್ನಾಗಿ ಬರುತ್ತೆ. ಮತ್ತು ಆಲೂಗಡ್ಡೆ, ಟೊಮ್ಯಾಟೊ ಮತ್ತು ಬಟಾಣಿ. ಸೊ ಅದಾದ ನಂತರ ಇದಕ್ಕೆ ಮಸಾಲಾಸು ಗರಂ ಮಸಾಲ, ಧನಿಯಾ ಪುಡಿ, ಚಿಲ್ಲಿ ಪೌಡರ್, ಅರಿಶಿನ, ಜಿಂಜರ್ ಗಾರ್ಲಿಕ್ ಪೇಸ್ಟ್, ಮತ್ತು ರುಚಿಗೆ ತಕ್ಕಷ್ಟು ಉಪ್ಪು, ಒಗ್ಗರಣೆಗೆ ಕರ್ಬೇವಿನ ಸೊಪ್ಪು, ಒಗ್ಗರಣೆಗೆ ಕುಕ್ಕಿಂಗ್ ಆಯಿಲ್. ಐಟಮ್ಸ್ ಎಲ್ಲ ನೋಡಾಯ್ತಲ್ಲ. ಸೊ ಬನ್ನಿ ಇವಾಗ ಪ್ರೋಸೆಸ್ ಹೆಂಗೆ ಅಂತ ಸ್ಟಾರ್ಟ್ ಮಾಡೋಣ. ಸೊ ಫಸ್ಟು ಕುಕ್ಕರ್ ಉಪ್ಮಾ ಆಗಿರೋದ್ರಿಂದ ಕುಕ್ಕರ್ ಇಟ್ಕೊಳ್ಳೋಣ, ಆನ್ ಮಾಡ್ಕೊಳ್ಳೋಣ ಸ್ಟವ್ ಫ್ಲೇಮ್. ಸೊ ಇದಕ್ಕೆ ಸ್ವಲ್ಪ ಕಾದ ನಂತರ ಎಣ್ಣೆ, ಕುಕ್ಕಿಂಗ್ ಆಯಿಲ್ ಹಾಕೋಣ. ಇಷ್ಟು ಸಾಕು, ತುಂಬ ಏನು ಇಡಿಸೋದಿಲ್ಲ ಇದು. ಸೊ ಎಣ್ಣೆ ಕಾಯಬೇಕಾದ್ರೆ ಫಸ್ಟು ಕರ್ಬೇವಿನ ಸೊಪ್ಪು, ಚಿಟಪಟ ಆದಮೇಲೆ ಈರುಳ್ಳಿ ಹಾಕ್ಕೊಳ್ಳೋಣ. ಸೊ ಈರುಳ್ಳಿಗೆ ಫ್ರೈ ಮಾಡೋಣ. ಒಂದು 2 ನಿಮಿಷ ಫ್ರೈ ಆದರೆ ಚೆನ್ನಾಗಿರುತ್ತೆ. ಸೊ ಇದು ಮನೆಗೆ ಯಾರೇ ನೆಂಟರು ಬಂದರು ದಿಢೀರಂತ ಮಾಡಬೇಕು ಅಂದರೆ ಬೇಗ ಆಗುವಂಥದ್ದು. ನಾರ್ಮಲ್ ಕಡಾಯಲ್ಲಿ ಮಾಡೋದಕ್ಕಿಂತ ಬದಲು ಕುಕ್ಕರಲ್ಲಿ ಮಾಡಿದ್ರೆ ಇನ್ನೂ ಬೇಗ ಫಾಸ್ಟಾಗೆ ಟೇಸ್ಟಿಯಾಗೆ ಎಮ್ಮಿಯಾಗಿರುತ್ತೆ. ಉಪ್ಪಿಟ್ಟು ತಿಂದೇ ಇಲ್ದವರು ಕೂಡ ಉಪ್ಪಿಟ್ಟು ತಿನ್ಬೋದು, ಅಷ್ಟು ಚೆನ್ನಾಗಿರುತ್ತೆ. ಸೊ ಇವಾಗ ಇದು ಹಾಫ್ ಫ್ರೈ ಆಗಿದ ತಕ್ಷಣ ನಾವು ಜಿಂಜರ್ ಗಾರ್ಲಿಕ್ ಪೇಸ್ಟ್ ಹಾಕ್ಕೊಳ್ಳೋಣ. ಜಿಂಜರ್ ಗಾರ್ಲಿಕ್ ಪೇಸ್ಟ್ ಹಾಕಿದ ತಕ್ಷಣ ಸ್ಮೆಲ್ಲು ಕೂಡ ಅರೋಮ ತುಂಬ ಚೆನ್ನಾಗಿರುತ್ತೆ. ಸೊ ನಮ್ಗೆ ತಿನ್ನಬೇಕಾದ್ರೂ ಕೂಡ ತುಂಬ ಚೆನ್ನಾಗಿ ಟೇಸ್ಟ್ ಕೊಡುತ್ತೆ. ಮಸಾಲ ಉಪ್ಮಾ ಖಾರ ಬಾತ್ ಆಗಿರೋದ್ರಿಂದ ಇದಕ್ಕೆ ಜಿಂಜರ್ ಗಾರ್ಲಿಕ್ ಪೇಸ್ಟ್ ಹಾಕಲೇಬೇಕು. ಸೊ 2 ನಿಮಿಷ ಇದು ಫ್ರೈ ಆಗಬೇಕು. ಜಿಂಜರ್ ಗಾರ್ಲಿಕ್ ಪೇಸ್ಟ್ ಫ್ರೈ ಆದಮೇಲೆ ಮಿಕ್ಕ ವೆಜಿಟೇಬಲ್ಸ್ ಏನೇನಿದೆಯೋ ಎಲ್ಲ 1 ಬೈ 1 ಹಾಕ್ಕೊಳ್ಳೋಣ. ಸೊ ಈಗ ಜಿಂಜರ್ ಗಾರ್ಲಿಕ್ ಪೇಸ್ಟ್ ಆದಮೇಲೆ ಇದು ಫ್ರೈ ಆಗಿದೆ. ಇದಕ್ಕೆ ಇವಾಗ ತರಕಾರಿ ಹಾಕೊಬಿಡೋಣ. ಫಸ್ಟಿಗೆ ಬೀನ್ಸ್ ಹಾಕ್ಕೊಂಡ್ವಿ, ಮತ್ತು ಇದಾದಮೇಲೆ ನಾವು ಕ್ಯಾರೆಟ್ ಹಾಕ್ಕೊಳ್ಳೋಣ. ನಂತರ ಆಲೂಗಡ್ಡೆ ನೀರಲ್ಲಿ ಹಾಕಿಟ್ಕೋಬೇಕು. ಆಲೂಗಡ್ಡೆ ಆಗಲಿ ಬದನೆಕಾಯಿ ಆಗಲಿ ಕಲರ್ ಚೇಂಜ್ ಆಗುತ್ತೆ. ಸೊ ನಂತರ ಬಟಾಣಿ. ಇವಾಗೆಲ್ಲ ಇದನ್ನು ಫ್ರೈ ಕೊಡೋಣ. ನೋಡಿ, ಎಲ್ಲ ತರಕಾರಿಗಳು ಹಾಕಿದಾಗ ಎಷ್ಟು ಕಲರ್ಫುಲ್ಲಾಗಿ ಕಾಣುತ್ತೆ ಅಲ್ವಾ? ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡಿ ನಂತರ ಸ್ವಲ್ಪ ಸಾಲ್ಟ್ ಹಾಕೋಣ, ಆವಾಗ ಬೇಗ ಬೇಯುತ್ತೆ. ಒಂದು 1/2 ಸ್ಪೂನ್ ಸಾಲ್ಟ್ ಹಾಕಿದ್ರೆ ಬೇಗ ಫ್ರೈ ಆಗುತ್ತೆ. ಸೊ ಚೆನ್ನಾಗಿ ಮಿಕ್ಸ್ ಕೊಡೋಣ. ಸೊ ಇದು ಫ್ರೈ ಆಗಬೇಕಾದ್ರೆ ಮಿಡಲಲ್ಲಿ ನಾವು ರವೆನ ಫ್ರೈ ಮಾಡ್ಕೊಳ್ಳೋಣ. ಇದಕ್ಕೆ ಲಿಡ್ ಕ್ಲೋಸ್ ಮಾಡೋಣ, ಆವಾಗ ಬೇಗ ಚೆನ್ನಾಗಿ ಕುಕ್ ಆಗುತ್ತೆ. ಪಕ್ಕದಲ್ಲಿ ಸ್ಟವ್ ಅಂಟಿಸಿ ರವೆನ ಫ್ರೈ ಮಾಡ್ಕೊಳ್ಳೋಣ. ಸೊ ಹೈ ಫ್ಲೇಮಲ್ಲಿಟ್ಟು
ಸೊ ಬಾಣಲಿ ಫುಲ್ಲು ಕಾಯಬೇಕು, ಕಾದ ನಂತರ ಎಣ್ಣೆ ಹಾಕಿ ಫ್ರೈ ಮಾಡೋಣ. ಸೊ ಇದಕ್ಕೆ 1 ಟೇಬಲ್ ಸ್ಪೂನ್ ಆಯಿಲ್ ಹಾಕೊಳ್ಳೋಣ. ಸೊ ಅವಾಗ ಆಯಿಲ್ ಹಾಕಿ ರವೆ ಫ್ರೈ ಮಾಡಿದ್ರೆ ಟೇಸ್ಟು ಕೂಡ ಚೆನ್ನಾಗಿ ಬರುತ್ತೆ. ಇವಾಗ ಏನು 1 ಗ್ಲಾಸ್ ಒಳಗೆ ರವೆ ಹಾಕಿ ಫ್ರೈ ಮಾಡೋಣ. ಸೊ ಇದನ್ನು ಏನಿಲ್ಲ ಅಂದರೆ ಮಿನಿಮಮ್ 3 to 5 ಮಿನಿಟ್ಸ್ ಫ್ರೈ ಮಾಡಿದ್ರೆ ಈ ಆಯಿಲ್ ಇದೆ ಎಲ್ಲ ಆಯಿಲೆಲ್ಲ ಪೂರ ಬಿಟ್ಕೋಬೇಕು. ಅಲ್ಲಿವರೆಗೂ ಫ್ರೈ ಮಾಡಿದ್ರೆ ಘಮ ಕೂಡ ಚೆನ್ನಾಗಿ ಬರುತ್ತೆ. ಆವಾಗ ನಿಮಗೆ ರವೆ ಫ್ರೈ ಆಗಿದೆ ಅಂತ ಗೊತ್ತಾಗುತ್ತೆ. ಆವಾಗ ನೆನಪಿರಲಿ, ರವೆ ಫ್ರೈ ಮಾಡಬೇಕಾದ್ರೆ ಫ್ಲೇಮ್ ಯಾವತ್ತು ಲೋ ಅಲ್ಲೇ ಇರಬೇಕು. ಆವಾಗ ನಿಮಗೆ ಕೆಳಗಡೆ ರೋಸ್ಟ್ ಕೂಡ ಆಗೋದಿಲ್ಲ, ಒಳ್ಳೆ ಘಮ ಒಳ್ಳೆ ಫ್ಲೇವರ್ ಬರುತ್ತೆ. ಹಂಗೆ 3 to 5 ಮಿನಿಟ್ಸ್ ಫ್ರೈ ಮಾಡ್ತಾ ಇರಬೇಕು. ಈ ಎಣ್ಣೆ ಎಲ್ಲ ಬಿಟ್ಕೊಳ್ಳುತ್ತೆ. ಇದನ್ನು ಫ್ರೈ ಮಾಡ್ತಾ ಮಾಡ್ತಾ ಇದನ್ನು ಚೆಕ್ ಮಾಡೋಣ ಇವಾಗ ಫ್ರೈ ಆಗಿದೆಯಾ ಅಂತ. ಹಾಫ್ ಕುಕ್ ಆಗಿದೆ, ಪೂರ ಕುಕ್ ಮಾಡಬೇಕಂತ ಏನಿಲ್ಲ. ಸೊ ಕುಕ್ಕರಲ್ಲಿ ಕೂಗ್ಸೋದ್ರಿಂದ ನಾವು 70 to 80% ವೆಜಿಟೇಬಲ್ಸ್ ಎಲ್ಲ ಫ್ರೈ ಆಗಿದ್ರೆ ಸಾಕಾಗುತ್ತೆ. ಸೊ ಇಲ್ಲಿ ಕೈ ಬಿಡದೆ ನಾವು ಮಿಕ್ಸ್ ಮಾಡ್ತಾಯಿದ್ರೆ ಎಲ್ಲೂ ತಳ ಅಂಟೋದಿಲ್ಲ, ನಮಗೆ ರವೆ ಕೂಡ ಚೆನ್ನಾಗಿ ಫ್ರೈ ಆಗುತ್ತೆ. ಸೊ ನೋಡಿ ಇವಾಗ ರವೆ 3 ಮಿನಿಟ್ಸ್ ಆಯಿತು ಫ್ರೈ ಮಾಡಿ. ನೋಡಿ ಕಲರ್ ಎಷ್ಟು ಚೆನ್ನಾಗಿದೆ ಮತ್ತು ಎಣ್ಣೆ ಕೂಡ ಎಲ್ಲ ಬಿಟ್ಕೊಂಡಿದೆ. ಅಷ್ಟು ಚೆನ್ನಾಗಿ ಫ್ರೈ ಆಗಬೇಕು. ಸ್ಮೆಲ್ ಕೂಡ ತುಂಬ ಚೆನ್ನಾಗಿರುತ್ತೆ. ಇವಾಗ ಸ್ಟವ್ ಫ್ಲೇಮ್ ಆಫ್ ಮಾಡಿ ಇವಾಗ ವೆಜಿಟೇಬಲ್ಸ್ ಕೂಡ ಮಿನಿಮಮ್ 70% ಅಷ್ಟು ಬಾಯ್ಲ್ ಆಗೋಗಿದೆ. ಇದಕ್ಕೆ ಇವಾಗ ನಾವು ಕುಕ್ ಆದಮೇಲೆ ನಾವು ಟೊಮೊಟೊ ಆ್ಯಡ್ ಮಾಡ್ಕೊಳ್ಳೋಣ. ಜಸ್ಟ್ 1 ಟೊಮೊಟೊ ಆದರೆ ಸಾಕು, ಬಿಕಾಸ್ ನಾವು 1 ಗ್ಲಾಸ್ ರವೆ ತಗೊಂಡಿರೋದ್ರಿಂದ ಒಂದು ದೊಡ್ಡ ಸೈಜು ಟೊಮೊಟೊ ಆದರೆ ಸರಿ ಹೋಗುತ್ತೆ. ಸೊ ಇದು ಸ್ವಲ್ಪ ಫ್ರೈ ಆಗಲಿ. ಸೊ ನೋಡಿ ಎಲ್ಲ ವೆಜಿಟೇಬಲ್ಸ್ ಸೇರಿಯೋದಕ್ಕೆ ಎಷ್ಟು ಕಲರ್ಫುಲ್ಲಾಗಿ ಕಾಣ್ತಿದೆ ಅಲ್ಲ, ಹಾಗೆ ನಮಗೆ ಹೆಲ್ತ್ಗೂ ಕೂಡ ತುಂಬ ಒಳ್ಳೆಯದು. ಇವಾಗ ಒಂದೊಂದೇ ಮಸಾಲ ಹಾಕ್ಕೊಳ್ಳೋಣ. 1/4 ಸ್ಪೂನಷ್ಟು ಅರಿಶಿನ, ಮತ್ತು ಇದು ಚಿಕ್ಕ ಸ್ಪೂನ್ ಆಗಿರೋದ್ರಿಂದ 2 ಟೇಬಲ್ ಸ್ಪೂನ್ ಚಿಲ್ಲಿ ಪೌಡರ್ ಹಾಕ್ಕೊಳ್ಳೋಣ. ಮತ್ತು 1 ಸ್ಪೂನ್ ಧನಿಯಾ ಪುಡಿ, 1 ಸ್ಪೂನ್ ಗರಂ ಮಸಾಲ. ಸೊ ಇದೆಲ್ಲ ಹಾಕಿ ಮಿಕ್ಸ್ ಮಾಡೋಣ. ಫ್ಲೇವರ್ ಕೂಡ ತುಂಬ ಚೆನ್ನಾಗಿರುತ್ತೆ, ಹಾಗೆ ಟೇಸ್ಟ್ ಕೂಡ ತುಂಬ ಚೆನ್ನಾಗಿ ಬರುತ್ತೆ. ಸೊ ಇದನ್ನು ಚೆನ್ನಾಗಿ ಮಿಕ್ಸ್ ಕೊಟ್ಟು 30 ಸೆಕೆಂಡ್ಸ್ ಅಷ್ಟು ಮಸಾಲ ಫ್ರೈ ಆಗಲಿ. ಲಿಡ್ನ ಕ್ಲೋಸ್ ಮಾಡೋಣ. ಸೊ ಇವಾಗ ಲಿಡ್ನ ಓಪನ್ ಮಾಡಿ ಫ್ರೈ ಮಾಡೋಣ. ಸೊ ಇವಾಗೆಲ್ಲ ಮಸಾಲ ಹಾಕಿದ್ಮೇಲೆ ಎಲ್ಲ ಫ್ರೈ ಆಗಿದೆ. ಸೊ ಇದಕ್ಕೆ ವಾಟರ್ ಹಾಕ್ಕೊಳ್ಳೋಣ. ನಾನು 1 ಗ್ಲಾಸ್ ರವೆ ತಗೊಳ್ಳೋದ್ರಿಂದ ನಾರ್ಮಲಾಗಿ ಕಡಾಯಲ್ಲಿ ಮಾಡಿದ್ರೆ 1ಕ್ಕೆ 2.5 ಹಾಕ್ಕೊತೀವಿ. 1 ಗ್ಲಾಸ್ ರವೆಗೆ 2.5 ಗ್ಲಾಸ್ ವಾಟರ್. ಸೊ ಈ ಕುಕ್ಕರಲ್ಲಿ ಮಾಡ್ತಿರೋದ್ರಿಂದ ಸ್ವಲ್ಪ 2.5 ಅಂದರೆ 2.25 ನೀರು ತಗೊಳ್ಳೋಣ. ಆವಾಗ ತುಂಬ ಚೆನ್ನಾಗಿ ಬರುತ್ತೆ, ಮೆತ್ತಗೆ ಚೆನ್ನಾಗಿ ಬರುತ್ತೆ ಟೇಸ್ಟು ಕೂಡ. ಸೊ ಇದಕ್ಕೆ ಇವಾಗ ನಾವು ಉಪ್ಪು ಆ್ಯಡ್ ಮಾಡೋಣ. ನಿಮ್ಮ ಟೇಸ್ಟು ಎಷ್ಟು ಬೇಕೋ ಅಷ್ಟು ಉಪ್ಪು ಆ್ಯಡ್ ಮಾಡ್ಕೊಳ್ಳಿ. ರುಚಿಗೆ ತಕ್ಕಷ್ಟು ಉಪ್ಪು ಆಲ್ರೆಡಿ ಆ್ಯಡ್ ಮಾಡಿದ್ದೀವಲ್ಲ, ಸೊ ನೋಡಿಕೊಂಡು ಉಪ್ಪನ್ನ ಆ್ಯಡ್ ಮಾಡೋಣ. ಸೊ ಇದು ನೀರು ಕುದಿಬೇಕು ಅಂತ ಏನಿಲ್ಲ, ತಕ್ಷಣ ಇದಕ್ಕೆ ರವೆ ಹಾಕ್ಕೊಬಿಡೋಣ. ರವೆ ಆ್ಯಡ್ ಮಾಡ್ಕೊಳ್ಳೋಣ. ಸೊ ಗಂಟಾಗುತ್ತೆ ಅಂತ ಅವೆಲ್ಲ ಚಿಂತೆ ಪಡೋ ಹಾಗೆ ಇಲ್ಲ, ಏನೂ ಗಂಟಾಗೋದಿಲ್ಲ. ಎಲ್ಲ ಹಾಕಿದ್ಮೇಲೆ ಮಿಕ್ಸ್ ಮಾಡೋಣ. ಮಿಕ್ಸ್ ಮಾಡಿ ಇವಾಗ ಇದಕ್ಕೆ ಒಂದು ಸ್ವಲ್ಪ ಕೊತ್ತಂಬರಿ ಸೊಪ್ಪು ಆ್ಯಡ್ ಮಾಡಿ ಲಿಡ್ನ ಕ್ಲೋಸ್ ಮಾಡಿದ್ರೆ 2 ವಿಷಿಲ್ ಬೇಕು. ಸೊ ಹಿಂಗೆ ಚೆನ್ನಾಗಿ ಮಿಕ್ಸ್ ಕೊಟ್ಟು ನೀರು ಕುದಿಬೇಕು ಅಂತೇನಿಲ್ಲ, ಹಿಂಗೆ ಲಿಡ್ನ ಕ್ಲೋಸ್ ಮಾಡಿಬಿಡೋಣ. ಸೊ ಒಂದು 2 ವಿಷಿಲ್ ಹಾಕಿದ್ರೆ ಸರಿ ಹೋಗುತ್ತೆ. ಸೊ ಫ್ಲೇಮ್ನ ಹೈ ಮಾಡಿ 2 ವಿಷಿಲ್ ಹಾಕ್ಸ್ಬಿಡ್ಬೇಕು. ಸೊ ಇವಾಗ ಕುಕ್ಕರ್ ಆರಕ್ಕೆ ಬಿಟ್ಟು ಆರಿದ ನಂತರ ಟೇಸ್ಟ್ ಹೆಂಗಿದೆ ಅಂತ ನೋಡೋಣ. ಸೊ ಇವಾಗ ಕುಕ್ಕರು ಆರಿದೆ, ಓಪನ್ ಮಾಡಿ ನೋಡೋಣ. ವಾವ್, ಯಮ್ಮಿ ಯಮ್ಮಿ,
ಎಷ್ಟು ಚೆನ್ನಾಗಿ ಬಂದಿದೆ ನೋಡಿ ಟೆಕ್ಸ್ಚರು. ಸೊ ಇದನ್ನು ನೋಡಿ ಕೆಳಗಡೆಯಿಂದ ತೆಗ್ದಿದ್ದೀನಿ, ಎಲ್ಲೂ ಒಂಚೂರು ಸೀದಿಲ್ಲ. ಎಷ್ಟು ಚೆನ್ನಾಗಿ ಬಂದಿದೆ ನೋಡಿ ಟೆಕ್ಸ್ಚರ್ ಕೂಡ. ಸೊ ಇದನ್ನು ಇವಾಗ ಸರ್ವ್ ಮಾಡಿ ನನ್ನ ಮಗಳಿಗೆ ಟೇಸ್ಟ್ ಮಾಡಿಸೋಣ. ಅವಳು ಉಪ್ಪಿಟ್ಟಂದ್ರೆ ಇಷ್ಟಪಡ್ತಿರಲಿಲ್ಲ, ಅಂಥದ್ರಲ್ಲಿ ಇವಾಗ ಈ ಥರ ಮಾಡಿದ್ರೆ ಉಪ್ಪಿಟ್ಟು ತುಂಬ ಇಷ್ಟಪಡ್ತಾಳೆ. ಟೇಸ್ಟ್ ಮಾಡೋಕ್ಕೆ ಕೊಡೋಣ. ನೋಡಿ ಎಷ್ಟು ಚೆನ್ನಾಗಿ ಟೆಕ್ಸ್ಚರ್ ಕಲರ್ಫುಲ್ಲಾಗಿ ಸಕ್ಕತ್ತಾಗಿ ಬಂದಿದೆ. ದಿತ್ಯಾ ಉಪ್ಪಿಟ್ಟು ತಿಂಟಾವ? ಆರ್ ಯು ರೆಡಿ ಟು ಟೇಸ್ಟ್? ಬಿಸಿ ಇದೆ. ತಿನ್ನು. ಹೇಗಿದೆ ದಿತ್ಯಾ? ಸೂಪರ್ ಇದೆಯಾ? ಬಿಸಿ ಇದೆ, ಹುಷಾರು. ಉಫನ್ ಇಷ್ಟ ಆಯ್ತಾ ಟೇಸ್ಟು ನಿನಗೆ? ಉಪ್ಪಿಟ್ಟು ಇಷ್ಟನಾ ಇಲ್ವಾ ನಿಂಗೆ? ಈ ಥರ ಮಾಡಿದ್ರೆ ಇಷ್ಟನಾ ನಿಂಗೆ ಉಪ್ಪಿಟ್ಟು? ಓಕೆ ತಿನ್ನು. ಹೇಗಿದೆ? ಸೂಪರಾ? ಎಲ್ಲರೂ ಮಾಡ್ಕೊಂಡು ತಿನ್ಬೋದಾ? ಟೇಸ್ಟ್ ಮಾಡ್ಬೋದಾ ಎಲ್ರೂ? ಅವ್ರ ಮನೇಲಿ ಮಾಡ್ಕೊಂಡು ತಿನ್ಬೋದಾ? ಸೊ ನೋಡಿದ್ರಲ್ಲ ಫ್ರೆಂಡ್ಸ್, ಇದಾಗಿತ್ತು ಇವತ್ತಿನ ನನ್ನ ಕುಕ್ಕಿಂಗ್ ವ್ಲಾಗ್, ಮಸಾಲ ಉಪ್ಮಾ. ನೀವು ಕೂಡ ಟ್ರೈ ಮಾಡಿ, ಟೇಸ್ಟ್ ಹೇಗಿದೆ ಅಂತೇಳಿ ನನಗೆ ಕಮೆಂಟ್ ಮಾಡಿ. ಸಬ್ಸ್ಕ್ರೈಬು, ಲೈಕು, ಕಮೆಂಟ್, ಶೇರ್ ಮಾಡೋದನ್ನು ಮಾತ್ರ ಮರಿಬೇಡಿ. ಥ್ಯಾಂಕ್ ಯು. ಟೇಕ್ ಕೇರ್.